ಆಡಳಿತ ನಡೆಸ್ತಾ ಇದೆಯೋ, ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸ್ತಾ ಇದೆಯೋ ಅನುಮಾನ ಬರೋ ರೀತಿಯಲ್ಲಿದೆ. ಯಾಕೆ ಅಂತಂದರೆ ನಿನ್ನೆ ಬಾಗಲಕೋಟೆಯಲ್ಲಿ ನಡೆದಂಥ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಶಾಂತಿಯುತ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಮಸೀದಿ ಮೇಲಿನಿಂದ ಕಲ್ಲುಗಳು ಚಪ್ಪಲಿಗಳನ್ನು ಎಸಿತಾರೆ. 200 ಜನ ಅಲ್ಲಿ ಸೇರಿದ್ದಾರೆ. ಸೇರಿದಂಥ ಸಂದರ್ಭದಲ್ಲಿ ಶಾಂತಿಯಿಂದ ಹೋಗ್ತಾ ಇರೋಂಥ ಮೆರವಣಿಗೆಗೆ ಚಪ್ಪಲಿ ಮತ್ತು ಕಲ್ಲನ್ನು ಹೊಡೆದ್ರೆ SP ಹೇಳಿಕೆ ಕೊಡ್ತಾರೆ. ಇವತ್ತು ಪ್ರಜಾವಾಣಿಯಲ್ಲಿ ನೋಡಿದೆ ನಾನು. ಮೆರವಣಿಗೆಯು ರಾತ್ರಿ 10 ಗಂಟೆಗೆ ಮಸೀದಿ ಸಮೀಪಿಸಿದ್ದಂತೆ ಅಲ್ಲಿದ್ದ ತಂಜೀರ್ ಎಂಬುವರು 2 ಸಣ್ಣ ಕಲ್ಲುಗಳನ್ನು ತೆಗೆದುಕೊಂಡು ಎಸೆದಿದ್ದಾರೆ. SP ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತ 2 ಸಣ್ಣ ಕಲ್ಲು ಎಸೆದರಂತೆ ಮೇಲಿಂದ. ಆ SP ಗಾಯ ಆಗಿದೆ, 2 ಪೊಲೀಸ್ನವ್ರಿಗೆ ಗಾಯ ಆಗಿದೆ. ಅದಾದ ನಂತರ ಅವ್ರು ಮುಂದುವರಿತಾ ಹೇಳ್ತಾರೆ, ಯಾರಿಗೂ ಗಂಭೀರ ಗಾಯಗಳು ಆಗಲಿಲ್ಲ, ಬೇರೆ ಯಾವುದೇ ಕಲ್ಲು ತೂರಾಟ ಆಗಿಲ್ಲ ಎಂದು ಲಭ್ಯವಾದ ವಿಡಿಯೋ ಅದ್ರ ಮುಖಾಂತರ ಸಿಕ್ತು ಅಂತಾರೆ. ಅದ್ರ ಕೆಳಗಡೆನೇ ಪ್ರಜಾವಾಣಿ ಮತ್ತು ಬರೀತಾ ಇದ್ದಾರೆ, ನಗರದ ತರಕಾರಿ ಮಾರುಕಟ್ಟೆ ಬಳಿ ಶುಕ್ರವಾರ ಕಲ್ಲು ತೂರಾಟ ಪಡೆದಿದ್ದು ಯುವಕರ ಗುಂಪನ್ನು ಚದುರಿಸಲು ಪೊಲೀಸರು ಲಾಠಿ ಪ್ರಹಾರ ನಡೆಸಿದರು. ಆ ತರಕಾರಿ ಅಂಗಡಿನ ಸುಟ್ಟಾಕಿದ್ದಾರೆ. 2 ಸಣ್ಣ ಕಲ್ಲು ಹೊಡೆಯೋದಾದರೆ 200 ಜನ ಯಾಕೆ ಮೇಲೆ ಸೇರಿದ್ರು? ಚಪ್ಪಲಿಗೆ ಕಲ್ಲುಗಳಿಗೆ ಅಲ್ಲಿ ಜಾಗ ಮಸೀದಿಯಲ್ಲಿ ಯಾಕೆ ಇಟ್ಕೊಂಡ್ರು? ಒಂದು ರೀತಿಯ ತಾಲಿಬಾನ್ ಸರ್ಕಾರ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಮದ್ದೂರಲ್ಲಾಯಿತು, ನೆಲಮಂಗಲ ಆಯಿತು, ಚಿಕ್ಕಮಗಳೂರು ಆಯಿತು, ದಾವಣಗೆರೆ ಆಯಿತು, ನಿನ್ನೆ ಬಾಗಲಕೋಟೆ ಆಗಿದೆ. ಇವತ್ತು ಬೆಳಿಗ್ಗೆ TV ನೋಡ್ಕೊಂಡು ಬಂದೆ ನಾನು. ಚಿತ್ತಾಪುರದಲ್ಲೂ ಆಗಿದೆ. ಈಗ ಬೆಳಿಗ್ಗೆ ಹೊಸದಾಗಿ ಬಂದ ಸುದ್ದಿ ಅಂತ ಹೇಳ್ತಾ ಇದ್ರು. ಅಂದರೆ ಈ ರಾಜ್ಯದಲ್ಲಿ ಮುಸಲ್ಮಾನರು, ಗೂಂಡಾ ಮುಸಲ್ಮಾನರು, ನಾನು ಎಲ್ಲ ಮುಸಲ್ಮಾನರಿಗೂ ಮತ್ತೆ ಹೇಳಲ್ಲ, ಈ ಗೂಂಡಾಗಿರಿ ಮಾಡೋಂಥ ಮುಸಲ್ಮಾನರು, ದೇಶದ್ರೋಹಿ ಮುಸಲ್ಮಾನರು ಇವತ್ತು ಕರ್ನಾಟಕ ರಾಜ್ಯವನ್ನು ಆಡಳಿತ ನಡೆಸ್ತಾ ಇದ್ದಾರಾ? ಇವ್ರು ಏನೇ ಗೂಂಡಾಗಿರಿ ಮಾಡಲಿ, ಅದಕ್ಕೆ ರಾಜ್ಯ ಸರ್ಕಾರ ಆಶೀರ್ವಾದ ಇದೆ. ಗೊತ್ತವ್ರು ಮುಸಲ್ಮಾನರಿಗೆ DJ ಹಳ್ಳಿ KJ ಹಳ್ಳಿ ಧ್ವಂಸ ಆಗೋಯ್ತು, ಕೇಸ್ ವಾಪಸ್ ತಗೊಂಡ್ರು. ಹುಬ್ಬಳ್ಳಿ SP ಅಟ್ಟಿಸ್ಕೊಂಡು ಹೋದ್ರು, SPನ ತಪ್ಪಿಸ್ಕೊಂಡು ಹೋದ್ರು, ಕೇಸ್ ಆಯಿತು, ಆ ಕೇಸು ವಾಪಸ್ ತಗೊಂಡ್ರು. ದಾವಣಗೆರೆನಲ್ಲಿ ಪೊಲೀಸ್ನವ್ರು ಹಿಡ್ಕೊಂಡು ಹೊಡಿತಾರೆ, TVಗಳೆಲ್ಲ ಬಂತು. ಅಲ್ಲಿ ಮಾನ್ಯ ಜಮೀರ್ ಅಹಮದ್ ಅವರು, ಉಳಿದಂಥ ಮುಸ್ಲಿಂ ನಾಯಕರುಗಳೆಲ್ಲ ಹೋಗಿ ಆ ಗೂಂಡಾಗಳಿಗೆ ರಕ್ಷಣೆ ಕೊಡಿಸ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಗೂಂಡಾ ಮುಸಲ್ಮಾನರಿಗೆ, ದೇಶದ್ರೋಹಿ ಮುಸಲ್ಮಾನರಿಗೆ ಸಂಪೂರ್ಣ ರಾಜ್ಯ ಸರ್ಕಾರ ಆಶೀರ್ವಾದ ಮಾಡ್ತಾ ಇದೆ. ಒಂದು ರೀತಿ ಔರಂಗಜೇಬನ ಮನಸ್ಥಿತಿ. ಕಾಂಗ್ರೆಸ್ನವರು, ರಾಜ್ಯ ಸರ್ಕಾರ ತಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೋಬೇಕು. ಈ ದೇಶದ್ರೋಹಿ ಮುಸಲ್ಮಾನರು ಅವರ ಮನಸ್ಥಿತಿ ಬದಲಾವಣೆ ಮಾಡ್ಕೊಳಲ್ಲ.
ಕಾಂಗ್ರೆಸ್ಸಿನ ಆಡಳಿತ ನಡೆಸ್ತಾ ಇರೋಂಥ ವ್ಯಕ್ತಿಗಳೇ ತಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೋಬೇಕು. ಯಾವಾಗ ತನ್ನ ಕುಟುಂಬಕ್ಕೆ ಪೆಟ್ಟಾದರೆ, ತನ್ನ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ತೊಂದರೆ ಆದರೆ, ವೈಯಕ್ತಿಕವಾಗಿ ಪೆಟ್ಟಾದಾಗ ಈ ಮುಸಲ್ಮಾನ್ ಗೂಂಡಾಗಳಿಂದ, ಆಗ ಕಾಂಗ್ರೆಸ್ಸಿಗರು ಆ ಕುಟುಂಬದವ್ರು ಮಾತ್ರ ಎಚ್ಚೆತ್ಕೋಬೋದು. ನಾನು ಹೇಳೋದಿಷ್ಟೇ, ಈ ರೀತಿ ಯಾವ ಮಸೀದಿಗಳಲ್ಲಿ, ಮತ್ತೆ ಹೇಳ್ತೀನಿ ಎಲ್ಲ ಮಸೀದಿ ಅಲ್ಲ, ಯಾವ ಮಸೀದಿಗಳ ಮುಖಾಂತರ ಕಲ್ಲು ಚಪ್ಪಲಿ ಹೊರಗಡೆ ಬೀಳುತ್ತೆ ಆ ಮಸೀದಿನ ರಾಜ್ಯ ಸರ್ಕಾರ ತಕ್ಷಣ ಸೀಸ್ ಮಾಡಬೇಕು. ಅಲ್ಲಿ ಯಾರು ಮುಲ್ಲಾಗಳಿರ್ತಾರಲ್ಲ ಅವ್ರನ್ನ ಅರೆಸ್ಟ್ ಮಾಡಬೇಕು. ಆಗ ಈ ಮುಸಲ್ಮಾನ್ ಗೂಂಡಾಗಳಿಗೆ ಅರ್ಥ ಆಗುತ್ತೆ, ಇಲ್ಲೂ ಒಂದು ಸರ್ಕಾರ ಅಂತ ಬದುಕಿದೆ ಅಂತ. ರಾಜ್ಯದಲ್ಲಿ ಮುಸಲ್ಮಾನರನ್ನ, ಗೂಂಡಾ ಮುಸಲ್ಮಾನರ ರಕ್ಷಣೆ ಮಾಡೋಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ಇದೆ. ಪ್ರಶ್ನೆ ಕೇಳಿದರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗದಂಥ ಘಟನೆ ಎಷ್ಟು? ಉತ್ತರ ಕೊಡ್ತಾರೆ. ಎಷ್ಟು ಜನದಲ್ಲಿ ಇದರಲ್ಲಿ ಕೂಗಿದವ್ರು ಜೈಲಲ್ಲಿದ್ದಾರೆ? ಒಬ್ಬರೂ ಇಲ್ಲ. ಅಂದರೆ ದೇಶದ್ರೋಹ ಯಾರು ಬೇಕಾದ್ರೂ ಮಾಡ್ಬೋದು. ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನಡೀತಾ ಇರೋಂಥ ಈ ವ್ಯವಸ್ಥೆ. ಮಾನ್ಯ ಮುಖ್ಯಮಂತ್ರಿಗಳಿಂದ ಹೇಳಿಕೆ ಕೊಟ್ಟಿದ್ದಾರೆ, ಭಯಮುಕ್ತ ನೆಮ್ಮದಿ ಬದುಕು ನೀಡುವುದು ನಮ್ಮ ಮೊದಲೇ ಆದ್ಯತೆ. ಜನರ ಶಾಂತಿ ನೆಮ್ಮದಿಗೆ ಭಂಗ ತರುವ ಯಾವುದೇ ವ್ಯಕ್ತಿ ಶಕ್ತಿ ನಾವು ಬಿಡುವುದಿಲ್ಲ. ಇದಕ್ಕೇನು ಇದು ಬಂದಿರೋದು ಪ್ರಜಾವಾಣಿಯಲ್ಲಿ ಬಂದಿರೋದು, ನಾನೇನು ವೈಯಕ್ತಿಕ ಹೇಳಿಕೆ ಅಲ್ಲ. ಇದು ಬರೀ ಹೇಳಿಕೆ ಇರೋದು. ಮುಖ್ಯಮಂತ್ರಿಗಳು ಮದ್ದೂರಿಂದ, ಮಂಡ್ಯದಿಂದ, ನೆಲಮಂಗಲದಿಂದ, ದಾವಣಗೆರೆಯಿಂದ ಬೆಂಗಳೂರಿನಲ್ಲಿ ಓಂ ಶಕ್ತಿ ಬೇರೊಡೆಗೆ ಹೋಗುತ್ತೆ, ಅದ್ರ ಮೇಲೆ ಕಲ್ಲು ಹೊಡಿತಾರೆ. ಅದಕ್ಕೋಸ್ಕರ ನಾನು ನೆಮ್ಮದಿ ಅಂದರೆ ಮುಸಲ್ಮಾನ್ ಗೂಂಡಾಗಳ ನೆಮ್ಮದಿ ಸರ್ಕಾರ ಇದಾಗಿದೆ. ಜನರ ಭಯಮುಕ್ತ ನೆಮ್ಮದಿ ಬದುಕು ನೀಡುವುದು ಮೊದಲ ಆದ್ಯತೆ ಅಂತಂದ್ರೇನು? ಮುಸಲ್ಮಾನ್ ಗೂಂಡಾಗಳು ಮಾತ್ರ ನೆಮ್ಮದಿನ? ಅವರು ಮಾತ್ರ ಭಯ ಇಲ್ಲದಂಥ ಪರಿಸ್ಥಿತಿ ಅಂತ ತಂದುಕೊಡೋದೇ ನಿಮ್ಮ ಸರ್ಕಾರದ ಕರ್ತವ್ಯನ? ಇದಕ್ಕೆ ನಂಗೆ ತುಂಬ ಆಶ್ಚರ್ಯ ಅಂತಂದರೆ, ಈ ಬಾಗಲಕೋಟೆಯ SP ಕೊಟ್ಟಂಥ ಹೇಳಿಕೆ ನಿಜಕ್ಕೂ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ಸ್ವತಃ ಅವ್ರಿಗೇನೆ ಕಲ್ಲು ಬಿದ್ದು ಗಾಯ ಆದರೂ ಕೂಡ 2 ಸಣ್ಣ ಕಲ್ಲು ಹೊಡೆದಿದ್ದಾರೆ ಅನ್ನಂತ ಹೇಳಿಕೆ ಕೊಡ್ತಾರೆ. ಪ್ರಜಾವಾಣಿ ಮತ್ತೆ ಓದ್ತೀನಿ ಕೇಳಿ. ತಂಬೀರ್ ಎಂಬುವರು 2 ಸಣ್ಣ ಕಲ್ಲುಗಳನ್ನು ತೆಗೆದುಕೊಂಡು ಎಸೆದಿದ್ದಾರೆ. ಅದು ಪೊಲೀಸ್ ಸಿಬ್ಬಂದಿ ಮತ್ತು ವ್ಯಕ್ತಿಯೊಬ್ಬರ ಮೇಲೆ ಬಿತ್ತು. ಯಾರಿಗೂ ಗಂಭೀರ ಗಾಯಗಳು ಆಗಲಿಲ್ಲ. SP ಅವರೇ, ನಿಮ್ಗೆ ಗಾಯ ಆಗಿಲ್ವಾ? ನಿಮ್ಮ ರಕ್ತ ನಾವು ನೋಡಿದಿಲ್ಲ ಟಿ ವಿನಲ್ಲಿ. ಆ ಟಿ ವಿ ಹೊಡೆದ ಕಡೆನೇ ಹಾಗಾರೆ? ಆ ಟಿ ವಿ ಸುಳ್ಳು ಹೇಳ್ತಾ ಇದೆಯೇನು? ಇಂಥ SP ಯಾಕೆ? ಅವ್ರಿಗೆ ಗೊತ್ತು ರಾಜ್ಯ ಸರ್ಕಾರ ಗೂಂಡಾ ಮುಸಲ್ಮಾನರ ಪರ ಇದೆ. ನಾನೇನಾದ್ರು ಕೂಡ ಬಿಗಿಯಾಗಿ ಕ್ರಮ ತಗೊಂಡ್ರೆ ನನಗೆ ಅಲ್ಲಿಂದ ಎತ್ತಗಡಿ ಮಾಡ್ತಾರೆ, ವೈಯಕ್ತಿಕ ತೊಂದರೆ ಆಗುತ್ತೆ. ಯಾರು ಸಾಯಲಿ, ಯಾರು ಚಪ್ಪಲಿ ಇಸಲಿ, ಯಾರು ಕಲ್ಲು ಹೊಡಿಲಿ, ನನಗೇನು? ಇದು ಪೊಲೀಸ್ ಇಲಾಖೆಯ ಒಂದು ರೀತಿಯ ದೌರ್ಬಲ್ಯ, ಶಕ್ತಿಹೀನ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಗಳಿಗೂ ತಂದಿದೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಗೂಂಡಾ ಮುಸಲ್ಮಾನರ ಮನಸ್ಥಿತಿ ಬದಲಾವಣೆ ಆಗಲ್ಲ. ಕಾಂಗ್ರೆಸ್ನ ತಮ್ಮ ಮನಸ್ಥಿತಿ ಬದಲಾವಣೆ ಮಾಡ್ಕೋಬೇಕು. ಇದು ನನ್ನ ಒತ್ತಾಯ ಈ ದಿಕ್ಕಿನಲ್ಲಿ. ಯಾಕಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಅಲ್ಲಿ ಈ ಮುಸಲ್ಮಾನ್ ಗೂಂಡಾಗಳು ದೇಶದ್ರೋಹಿ ಕೃತ್ಯವನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನೋದಾದರೆ ಕಾಂಗ್ರೆಸ್ಸಿನ ಸರ್ಕಾರ ತನ್ನ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೋಬೇಕು. ಮೊನ್ನೆ ನಮ್ಮ ಮನೆಗೆ ಒಬ್ಬ ಮುಸ್ಲಿಂ ಲೀಡರ್ ಬಂದಿದ್ದರು. ಅವ್ರು ಮಾತಾಡ್ತಾ ಹೇಳಿದ್ರು, ಅಣ್ಣ ನಿಮ್ಮದೆಲ್ಲ ಸರಿ,
ಎಲ್ಲ ಶಿವಮೊಗ್ಗ ಶಾಂತಿಯಿಂದಿದೆ, ಎಲ್ಲ ಹೌದು, ಯಾಕಷ್ಟೊಂದು ಮುಸಲ್ಮಾನರು ಬೈತೀರಾ? ಇದನ್ನು ನಂಗೆ ಪ್ರಶ್ನೆ ಕೇಳಿದರು ಅವರು. ನಾನು ಒಂದೊಂದೇ ಉದಾಹರಣೆ ಕೊಟ್ಟೆ. ಹರ್ಷ ಕೊಲೆ ಆಯಿತು, ಇದು ಗೂಂಡಾಗಿರಿ ಅಂತ ತಡ್ಕೋಬೇಕೋ ಬೇಡೋ? ಈ ಗೂಂಡಾಗಿರಿ ಅಂತ ಒಪ್ಕೋಬೇಡೋ? ಆ ಕೊಲೆಗಡ್ಕ ಮುಸ್ಲಿಂ ಗೂಂಡ ಅಂತ ಹೇಳಬೇಕೋ ಬೇಡೋ? ಪಾಕಿಸ್ತಾನದಿಂದ ಬಂತ ಕೂಗ್ತಾ ಇದ್ದಾರೆ. ಇದು ದೋಷದ್ರೋಹಿ ಗೂಂಡಾ ಮುಸಲ್ಮಾನರು ಮಾಡ್ತಾ ಇರೋದಲ್ವೋ ಅಲ್ಲೋ? ಹೌದಲ್ಲೋ? ಹಾಂ, ಅವ್ರಿಗೆ ಹೇಳ್ರಿ. ನಾನು ಅದೇ 10 ಸರಿ ಹೇಳ್ತಾ ಇರೋದು, ದೇಶದ್ರೋಹಿ ಗೂಂಡಾಗಳು ಮುಸಲ್ಮಾನ್ ಗೂಂಡಾಗಳ ಬಗ್ಗೆ ಮಾತ್ರ ಟೀಕೆ ವಿನಃ ಯಾವುದೇ ಮುಸಲ್ಮಾನರಿಗೆ, ಬೇರೆ ಮುಸಲ್ಮಾನರಿಗೆ ನಾನು ಟೀಕೆ ಮಾಡ್ತಾ ಇಲ್ಲ. ಹಾಗಾದರೆ ಸರಿ, ಆ ಮುಸಲ್ಮಾನ್ ಒಪ್ಕೋತಾನೆ ತನ್ನ ಮನಸ್ಥಿತಿನ. ಏನೋ ನಮ್ಮ ಭಾವನೆಯೇ ತಪ್ಪು ಅಂತ ಅಂದ್ಕೊಂಡಿದ್ದಾರೆ ಅನೇಕ ಮುಸಲ್ಮಾನರು. ಈ ದಿಕ್ಕಿನಲ್ಲಿ ಕಾಂಗ್ರೆಸ್ನವರು ತಮ್ಮ ಮನಸ್ಥಿತಿನೂ ಬದಲಾವಣೆ ಮಾಡ್ಕೋಬೇಕು. ಗೂಂಡಾ ಮುಸಲ್ಮಾನ್ ಬಗ್ಗೆ ಕ್ರಮ ತಗೋಬೇಕು, ದೇಶದ್ರೋಹಿ ಮುಸಲ್ಮಾನ್ ಬಗ್ಗೆ ಕ್ರಮ ತಗೋಬೇಕು ಅಂತ ನಾನು ಒತ್ತಾಯ ಮಾಡೋದಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಬಹಳ ಆಶ್ಚರ್ಯ, ಮನೆ ಮುಖ್ಯಮಂತ್ರಿಗಳು ಇವತ್ತು ಹೇಳಿಕೆ ಎಲ್ಲ ಪತ್ರಿಕೆಗಳಲ್ಲೂ ಬಂದಿದೆ. ರಣರಂಗ ಬಿಟ್ಟೋಡುವ ಹೇಡಿ ನಾನಲ್ಲ. ಹಾಂ, ಈ ಹೇಳಿಕೆ ಇಡೀ ರಾಜ್ಯದಲ್ಲಿ ಇವತ್ತು ಗೊಂದಲ ಇದೆ. ಇದಕ್ಕೆ ಮುಖ್ಯಮಂತ್ರಿಗಳೇ ಈ ಗೊಂದಲಕ್ಕೆ ಸ್ಪಷ್ಟನೆ ನೀಡಬೇಕು. ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ಚರ್ಚೆ ಬಂದಾಗ ಈ ಹೇಳಿಕೆ ಏಕೆ? ನನ್ನನ್ನು ರಾಜಕೀಯವಾಗಿ ಮುಗಿಸಿದರೆ ಅವರ ಹಾದಿ ಸುಗಮ ಎಂದು ಅಂದ್ಕೊಂಡಿದ್ದಾರೆ. ಯಾರು ಹಾದಿಯಾಗಾರೆ? ಯಾವ ಕಾಂಗ್ರೆಸ್ ನಾಯಕರ ಬಗ್ಗೆ ನಿಮಗೆ ಹೇಳಿಕೆ? ಕುರಿ ಕಾಯ್ತಿದ್ದವರು CM ಆಗಿದ್ದೇ ಪಟ್ಟಭದ್ರರ ಕಣ್ಣು ಕೆಂಪಾಗಲು ಕಾರಣ. ಯಾಕಿಲ್ಲಿ ಜಾತಿ ತಂದ್ರಿ? ಹಾಗಾದರೆ ಈ ಪಟ್ಟಭದ್ರ ಯಾರು? ಹೀಗೆ ರಣರಂಗವನ್ನು ಬಿಟ್ಟು ಓಡೋದು ಹೇಡಿ ನಾನಲ್ಲ ಅಂದರೆ ಇದಕ್ಕೆ ಉತ್ತರ ಕೊಡದೇ ಇರೋಂಥ ಹೇಡಿ ನೀವಾಗ್ತಿದ್ದೀರಿ. ಸ್ಪಷ್ಟವಾಗಿ ಹೇಳಿ. ಕಾಂಗ್ರೆಸ್ ಪಕ್ಷ, ಕೇಂದ್ರದ ನಾಯಕರು ನನಗೆ ದ್ರೋಹ ಮಾಡ್ತಾ ಇದ್ದಾರೆ. ದ್ರೋಹ ಮಾಡ್ತಾ ಇದ್ದರೆ ನಿಮಗೂ DK ಶಿವಕುಮಾರ್ಗೂ ಕೇಂದ್ರ ನಾಯಕರಿಗೂ ಮಾತುಕತೆ ನಡೆದಿದ್ದರೆ ಬಹಿರಂಗ ಮಾಡಿ. ಮಾತುಕತೆ ನಡೆದಿಲ್ಲ ಅಂಥೇಳಿ. ನೀವು ಹೇಳಿದ್ರೆ ಹೀರೋ ಆಗ್ತಿದ್ರಿ, ಇಲ್ಲ ಅಂದರೆ ಹೇಡಿ ಆಗ್ತೀರಿ. ಇವತ್ತು ಇಡೀ ರಾಜ್ಯದಲ್ಲಿ ಕನ್ಫ್ಯೂಸ್ ಮಾಡಬೇಡಿ, ಜಾತಿ ತರಬೇಡಿ. ನಾನು ನಿಜಕ್ಕೂ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ನಾನು ಇದನ್ನು ಸಮರ್ಥನೂ ಮಾಡಲ್ಲ, ಇದನ್ನು ವಿರೋಧನೂ ಮಾಡಲ್ಲ. ಆದರೆ ರಾಜ್ಯದ ಜನ ಗೊಂದಲಕ್ಕೆ ಸಿಗೋದಕ್ಕೆ ನೀವು ಕಾರಣರಾಗ್ತಿದ್ದೀರಿ. ನೀವು ನಿಮ್ಮ ಪಕ್ಷವೇ ಇದರಲ್ಲಿ ಪೂರ್ಣ ಜವಾಬ್ದಾರಿ ಹೊರಬೇಕು. ವಿರೋಧ ಪಕ್ಷಗಳದ್ದು ಇದರಲ್ಲಿ ಏನು ಕೈವಾಡ ಇಲ್ಲೇ ಇಲ್ಲ ನಿಮ್ಮ ಹೇಳಿಕೆಯಿಂದ. ಬಹಿರಂಗವಾಗಿ ಹೇಳಿ. ನಮಗೂ DK ಶಿವಕುಮಾರ್ಗೂ ಹೈಕಮಾಂಡ್ಗೂ ಯಾವ ಮಾತುಕತೆ ನಡೆದಿಲ್ಲ, 5 ವರ್ಷ ನಾನೇ ಇರ್ತೇನೆ, ಇಂಥ ಸಂದರ್ಭದಲ್ಲಿ ನನಗೆ ಅಡ್ಡ ಬರ್ತಾಯಿದ್ದೀರಿ, ಹಾಗಾಗಿ ಈ ರಣರಂಗ ಬಿಟ್ಟು ಹೊಡೋಗುವಂಥ ಹೇಳಿ ನಾನಾಗಲ್ಲ. ರೈಟ್, ನಾನು ಮೆಚ್ತೀನಿ. ಅದು ಬಿಟ್ಟು ಜಾತಿ ತಂದಂಗೆ ಮಾಡಿ ನಾನು ಪಟ್ಟಭದ್ರ ಹಿತಾಸಕ್ತಿಗಳು ಈ ರೀತಿ ಮಾಡ್ತಾ ಇದ್ದಾರೆ. ಯಾಕಿದೆಲ್ಲ? ಈ ನಾಟಕ ಒಳ್ಳೆಯದಲ್ಲ. ಇನ್ನು ಮುಂದುವರೆದಿದ್ದಾರೆ. ನಾನು ಈ ರಾಜ್ಯದ ಬಡವರು, ಶೋಷಿತರು, ಅವಕಾಶ ವಂಚಿತರ ಪರವಾಗಿದ್ದೇನೆ, ಸಾಮಾಜಿಕ ನ್ಯಾಯದ ಪರವಾಗಿದ್ದೇನೆ, ಸಂವಿಧಾನ ಪರವಾಗಿರುವುದನ್ನು ನಮ್ಮ ವಿರೋಧಿಗಳಿಗೆ ಸಹಿಸಲಾಗುತ್ತಿಲ್ಲ. ಇದನ್ನು ಸಂಯುಕ್ತ ಕರ್ನಾಟಕದಲ್ಲಿ ಇವತ್ತು ಓದಿದೆ ನಾನು. ಮುಖ್ಯಮಂತ್ರಿ ಹೇಳಿಕೆ. ನೀವು ಸಾಮಾಜಿಕ ನ್ಯಾಯದ ಪರವಾಗಿ ಇಲ್ಲ ಅಂತ ಯಾರೂ ಹೇಳಿಲ್ಲ. ಸಂವಿಧಾನ ವಿರೋಧ ನೀವು ಮಾಡ್ತಿದ್ದೀರಿ ಅಂತ ಯಾರೂ ಹೇಳಿಲ್ಲ. ಇದನ್ನು ಯಾರೂ ಸಹಿಸ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಯಾರು ಸಹಿಸ್ತಾ ಇಲ್ಲ? ಹಾಗಾದರೆ
ನೀವು ಸಂವಿಧಾನ ಪರವಾಗಿರೋದನ್ನು ಕಾಂಗ್ರೆಸ್ನವ್ರು ಸಹಿಸ್ತಾ ಇಲ್ವಾ? ನೀವು ಶೋಷಿತರು, ಬಡವರು, ಇವ್ರ ಪರವಾಗಿರೋದು ಕಾಂಗ್ರೆಸ್ನವ್ರು ಸಹಿಸಿಲ್ವಾ? ಸಾಮಾಜಿಕ ನ್ಯಾಯದ ಪರವಾಗಿ ನೀವು ಇದ್ದೀವಿ ಅಂತಂದಾಗ ಇದನ್ನು ಕೇಂದ್ರದ ಕಾಂಗ್ರೆಸ್ ನಾಯಕರು ಒಪ್ಪಿಗೆ ಆಗ್ತಾ ಇಲ್ವಾ? ಇವತ್ತು ಇಡೀ ಕರ್ನಾಟಕ ರಾಜ್ಯ ನಿಮ್ಮ ಹೇಳಿಕೆ ಓದಿದೆ. ಓದಿರೋಂಥ ಸಂದರ್ಭದಲ್ಲಿ, ಪತ್ರಿಕೆ ಟಿ ವಿಗಳು ನೋಡಿರೋಂಥ ಸಂದರ್ಭದಲ್ಲಿ ನಿಮಗೆ ನಿಜಕ್ಕೂ ಅನ್ಯಾಯ ಆಗಿದ್ದರೆ ಅಥವಾ ಆಗ್ತಾ ಇದ್ದರೆ ಬಹಿರಂಗವಾಗಿ ಕಾಂಗ್ರೆಸ್ ಪಕ್ಷ ಇದಕ್ಕೆ ಬದುಕು ಮಾಡಿದೆಯಾ ಅದು ಸ್ಪಷ್ಟ ಮಾಡಬೇಕು. ನಿಮ್ಮ ಹೈಕಮಾಂಡಿನ ಯಾವ ನಾಯಕರು ನಿಮಗೆ ಈ ರೀತಿ ಮೋಸ ಮಾಡ್ತಿದ್ದಾರೆ ಇದನ್ನು ಬಹಿರಂಗ ಮಾಡಬೇಕು. ಇಲ್ಲ ಅಂದರೆ ನಿಜಕ್ಕೂ ಕೂಡ ಈ ವಂಚಿತರಿಗೆ, ಶೋಷಿತರಿಗೆ, ಕುರಿ ಕಾಯ್ತಾ ಇರೋಂಥ ಸಮಾಜಕ್ಕೆ, ಸಂವಿಧಾನಕ್ಕೆ, ಸಾಮಾಜಿಕ ನ್ಯಾಯಕ್ಕೆ ಎಲ್ಲದಕ್ಕೂ ಕೂಡ ನೀವೇ ದ್ರೋಹ ಮಾಡ್ದಂಗಾಗತ್ತೆ. ಹಾಗಾಗಿ ಇದನ್ನು ಇಡೀ ಕರ್ನಾಟಕ ರಾಜ್ಯ ನಿಮ್ಮ ಹೇಳಿಕೆಯನ್ನು ನೋಡ್ತಾ ಇರೋಂಥ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆ ಕೇಳೋಕ್ಕೆ ಇಷ್ಟಪಡ್ತೇನೆ. ಇದ್ರ ಬಗ್ಗೆ ತಾವು ಸ್ಪಷ್ಟನೆ ಕೊಡಬೇಕು. ಕಾಂಗ್ರೆಸ್ ಪಕ್ಷವೇ, ಕಾಂಗ್ರೆಸ್ ಪಕ್ಷದ ಯಾವ ಹೈಕಮಾಂಡ್ ನಾಯಕರು, ರಾಜ್ಯದ ಯಾವ ನಾಯಕರು, ಕಾಂಗ್ರೆಸ್ ಪಕ್ಷದ ಯಾವ ನಾಯಕರು ಈ ರೀತಿ ನಿಮ್ಮನ್ನು ಓಡಿಸೋಂಥ ಪ್ರಯತ್ನ ಮಾಡಿಯಾರಲ್ಲ, ಅದು ನೀವೇ ಹೇಳಿದಿರಲ್ಲ, ರಣರಂಗ ಬಿಟ್ಟು ಓಡುವ ಹೇಳಿ ನಾನಲ್ಲ ಅಂತ ಹೇಳಿದಿರಲ್ಲ, ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಅನ್ನೋ ಮಾತನ್ನು ನಾನು ರಾಜ್ಯದ ಮುಖ್ಯಮಂತ್ರಿಗಳು ಹೇಳೋಕ್ಕೆ ಇಷ್ಟಪಡ್ತೇನೆ. ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆ ಸ್ಪಷ್ಟನೆ ಕೊಡಬೇಕು. ಸಿದ್ದರಾಮಯ್ಯ ಹೇಳ್ತಿರೋದು ಸರಿ ಇದೆ, ಕಾಂಗ್ರೆಸ್ ಪಕ್ಷದಿಂದ ದ್ರೋಹ ಆಗಿದೆ, ಒಬ್ಬ ಕುರಿಕಾಯನ್ನು ಅನ್ಯಾಯ ನಾವು ಮಾಡ್ತಿದ್ದೇವೆ, ಸಂವಿಧಾನ ಉಳಿಸೋಂಥ ಪ್ರಯತ್ನ ಮಾಡ್ತಿರೋನಿಗೆ, ಪ್ರಜಾಪ್ರಭುತ್ವ ಉಳಿಸೋಂಥ ಪ್ರಯತ್ನ ಮಾಡ್ತಿರೋರಿಗೆ, ವಂಚಿತರಿಗೆ, ಶೋಷಿತರಿಗೆ ನೆರವಾಗ್ತಿರೋಂಥ ವ್ಯಕ್ತಿಗೆ ನಮ್ಮ ಪಕ್ಷ ಅನ್ಯಾಯ ಮಾಡಿರೋದು ಹೌದು. ಎಲ್ಲಿ ಹೇಳ್ಯಾರೆ? ಎಲ್ಲಿದೆ ತೋರಿಸಿ. ಗ್ಯಾರಂಟಿ ಯೋಜನೆನ ವಿರೋಧ ಮಾಡಿ ನೆನೆ ಸುಪ್ರೀಂ ಕೋರ್ಟು ಹೇಳಿದೆ. ಹಂಗಾರೆ ಸುಪ್ರೀಂ ಕೋರ್ಟ್ಗೆ ಹೇಳಿರೋದು ಇವರು? ನಾನು ನೋಡಿಲ್ಲ, ನಿಮ್ಮ ಆ ಪಾಯಿಂಟ್ ನಾನು ನೋಡಿಲ್ಲ. ಅಕಸ್ಮಾತ್ ಅವ್ರು ಹೇಳಿದರೆ ಫಸ್ಟ್ ಹೇಳಿದೆ ಸುಪ್ರೀಂ ಕೋರ್ಟ್. ನೆನ್ನೆ ಸುಪ್ರೀಂ ಕೋರ್ಟ್ಗೆ ಹಾಗಾದ್ರೆ ಇವರು ಉತ್ತರ ಕೊಟ್ರಾ? ಈಗ ನಾನು ನೀವೇನು ಹೇಳ್ತಿದ್ರಿ, ನಾನು ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಅವ್ರಿಗೆ ಸಮರ್ಥನೆಯೂ ಮಾಡ್ತಿಲ್ಲ, ವಿರೋಧನೂ ಮಾಡ್ತಿಲ್ಲ. ಇವ್ರು ಹೇಳಿಕೆನ ಇಡೀ ರಾಜ್ಯದಲ್ಲಿ ಗೊಂದಲ ಇರೋದು ಹೌದು ತಾನೆ? ಇದನ್ನು ಕ್ಲಿಯರ್ ಮಾಡಲಿ ಅವರು. ಅವ್ರು ಕೇಳಪ್ಪ, ನನಗೆ ಕೇಳ್ರು, ಹೇಳಿದ್ರು ಓಕೆ, ಅವ್ರಿಗೆ ಕೊಟ್ಟರು, ಹೇಳಿಕೆ ಕೊಟ್ಟಿರೋದು ಅವರು, ನನಗೆ ಕೇಳಿದ್ರೆ ಬೇರೆಯವ್ರ ಬಗ್ಗೆ ಹೇಳೋಕ್ಕೆ ಅವರಿಗೆ, ವಿಶೇಷವಾಗಿ ವಿರೋಧ ಪಕ್ಷದ ಬಗ್ಗೆ ಹೇಳೋಕ್ಕೆ ಅವ್ರಿಗೆ ಅಧಿಕಾರವೇ ಇಲ್ಲ. ಯಾಕಂದ್ರೆ ಯಾವ ವಿರೋಧ ಪಕ್ಷವೂ ಕೂಡ ನೀನು ಇಳಿಯಪ್ಪ ಅಂತ ಅವ್ರೇನು ಕೇಳಿಲ್ಲ, ನಿಂಗೆ ಬಹುಮತ ಇಲ್ಲ ಅಂತ. ಯಾವ ಪಕ್ಷದವರು? ಇವರು ನಾನು ನೋಡಿ, ಇವರೇ ತುಂಬ ಸ್ಪಷ್ಟವಾಗಿ ಇಡೀ ಕರ್ನಾಟಕ ರಾಜ್ಯದ ಜನ, ದೇಶದ ಜನ ಸಿದ್ದರಾಮಯ್ಯನವ್ರ ಹೇಳಿಕೆನ ಕಾಂಗ್ರೆಸ್ ಪಕ್ಷ ಮೋಸ ಮಾಡಿದೆ ಅನ್ನೋಂಥ ಅನುಮಾನ ಬರೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಹೇಳಿದೆ, ಹೈಕಮಾಂಡ್ ಯಾವ ನಾಯಕರು, ನಿಮಗೂ ಹೈಕಮಾಂಡ್ಗೂ ಮಾತುಕತೆ ಆಯಿತಾ? ನಿಮಗೂ ಡಿ ಕೆ ಶಿವಕುಮಾರ್ ಮಾತುಕತೆ ಆಯಿತಾ? ಆ ಸಂದರ್ಭದಲ್ಲಿ ನೀವೇನಾದ್ರು ಕೂಡ 30 ತಿಂಗಳಿಗೆ ಒಪ್ಕೊಂಡಿದ್ರಾ? ಇವಾಗೇನಾದ್ರು ನೀವು ಬಿಡ್ತಾ ಇಲ್ವಾ? ನೀವು ಒಪ್ಕೊಂಡೇ ಇರೋರಿಗೆ ನೀವು ರಾಜೀನಾಮೆ ಕೊಡು ಅಂತ ಏನೋ ಹೇಳ್ತಾ ಇದ್ದಾರಾ? ಇವೆಲ್ಲವೂ ಕ್ವಶನ್ ಮಾರ್ಕ್. ಇದು ನನಗೇನು ಗೊತ್ತಿಲ್ಲ, ನಿಮ್ಮ ಪತ್ರಿಕೆ ನೋಡೇ ಗೊತ್ತು ನನಗೆ. ಸಿದ್ದರಾಮಯ್ಯ ಉತ್ತರ ಕೊಡಲಿಲ್ಲ ಅಂದರೆ ಹೇಳಿ. ಉಪಚುನಾವಣೆ 100 ಬರುತ್ತೆ, 100 ಹೋಗುತ್ತೆ. ಈಗ ಡಿ ಜೆ ಹಳ್ಳಿ, ಕೆ ಜೆ ಹಳ್ಳಿ ಯಾವ ಉಪಚುನಾವಣೆ ಇತ್ತು? ಸುಟ್ಟು ಹಾಕಿದ್ರಲ್ಲ. ಓಂ ಶಾಂತಿ ಮೆರವಣಿಗೆ ಹೆಣ್ಮಕ್ಳು ಹೊಟ್ಟಿದ್ರು. ಎಂಥದ್ದು? ಓಂ ಶಕ್ತಿಗೆ ಯಾವ ಎಲೆಕ್ಷನ್ ಇತ್ತು? ದಾವಣಗೆರೆ ಪೊಲೀಸ್ನವ್ರು ಹಿಡ್ಕೊಂಡು ಹೊಡೆದ್ರು. ಯಾವ ಎಲೆಕ್ಷನ್ ಇತ್ತು? ಬಾಗಲಕೋಟೆ ಉಪಚುನಾವಣೆ ನೆಪ.
ಯಾರೋ ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟಿರ್ಬೋದು. ಆದರೆ ಮುಸಲ್ಮಾನ್ ಮನಸ್ಥಿತಿನೇ ಕೆಲವ್ರದ್ದು. ಮತ್ತೆ ನಾನು ಹೇಳ್ತೀನಿ, ನಾನು ಹೇಳಿಕೆ ಕೊಡ್ತಿದ್ದಂಗೆ ಈಶ್ವರಪ್ಪ ಮುಸಲ್ಮಾನ್ ವಿರೋಧಿ, ಮುಸಲ್ಮಾನ್ ಗೂಂಡಾ ವಿರೋಧಿ, ದೇಶದ್ರೋಹಿ ಮುಸಲ್ಮಾನ್ ವಿರೋಧಿ, ಎಲ್ಲಿ ಬೇಕಾದ್ರೂ ಖಂಡ ತುಂಡೋ ಹೇಳ್ತೀನಿ ನಾನು. ಇದನ್ನು ಶಿವಮೊಗ್ಗ ನಗರದಲ್ಲಿರಂಥ ಸಾಕಷ್ಟು ಜನ ಮುಸಲ್ಮಾನರು ಅರ್ಥ ಮಾಡ್ಕೊಂಡಿದ್ದಾರೆ. ಮುಂಚೆ ಅವರು ಹಂಗೆ ಅಂದ್ಕೊಂಡಿದ್ರು, ನಮ್ಮೆಲ್ಲರೂ ಮುಸಲ್ಮಾನರಿಗೂ ಈಶ್ವರಪ್ಪ ಟೀಕೆ ಮಾಡ್ತಾರೆ ಅಂತ. 60 ಬೂತಲ್ಲಿ 0 ಓಟ್ ಬಂದಿತ್ತು ನನಗೆ ಅವಾಗ, ಮೊದಲನೇ ಸಾರಿ ನಿಂತಾಗ. ಮೊನ್ನೆ 3,500 ಓಟ್ ನನಗೆ ಬಂತು ಮುಸಲ್ಮಾನ್ ಬೂತ್ಗಳಲ್ಲಿ, 60 ಬೂತಲ್ಲಿ. ಅನೇಕರು ಕನ್ವಿನ್ಸ್ ಆಗಿದ್ದಾರೆ, ಇವರು ಬರೀ ಎಲ್ಲ ಮುಸಲ್ಮಾನರ ವಿರೋಧಿಗಳಲ್ಲ, ಮುಸಲ್ಮಾನ್ ಗೂಂಡಾಗಳ ವಿರೋಧಿ, ದೇಶದ್ರೋಹಿ ಮುಸಲ್ಮಾನ್ ವಿರೋಧಿ ಅಂತ ಹೇಳ್ಕೊಂಡು ಅನೇಕ ಮುಸಲ್ಮಾನರಿಗೆ ಗೊತ್ತಾಗಿದೆ. ಅದಕ್ಕೋಸ್ಕರ ಹೇಳ್ತಿರೋದು, ಬಾಗಲಕೋಟೆಯಲ್ಲಿ ಆಗಿದ್ದು ನಾಳೆ ಯಾವ ಊರಲ್ಲಿ ಬೇಕಾದ್ರೂ ಆಗ್ಬೋದು. ಇವತ್ತು ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲಿ ಶಾಲೆಗಳಿಗೆ ಮಕ್ಕಳನ್ನು ಕಳಿಸೇ ಇಲ್ಲ. ರಾಗಿಗುಡ್ಡದ ಮುಂಚೆ 100 ಆಗಿದ್ದಾವೆ. ಅವನಪ್ಪ, ಈ ದೇಶದ ವಿಭಜನೆ ಆಯ್ತಲ್ಲ, ಅಲ್ಲಿಂದನೇ ಶುರು. ನೀವು ಮುಸಲ್ಮಾನರು ಬೇರೆ ಇರ್ರಿ, ಹಿಂದೂಗಳು ಬೇರೆ ಇರ್ರಿ ಅಂತ ಅಂದು ಅಥವಾ ಮುಸಲ್ಮಾನರ ತಳ್ಳೆ ಬಿಟ್ಟಿದ್ರೆ ಪಾಕಿಸ್ತಾನಕ್ಕೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಾನು ಖರ್ಗೆ ಸುದ್ದಿ ಬಂದೇ ಇಲ್ಲ ಇಲ್ಲಿ ಇನ್ನೂ. ನಾನು ಅದೇಪ್ಪ, ಪ್ರಿಯಾಂಕಾ ಖರ್ಗೆ ಸುದ್ದಿ ಬಂದೇ ಇಲ್ಲ. ಆ ಚಿಲ್ಲರೆ ವಿಚಾರ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ರಾಜ್ಯದ ಮುಖ್ಯಮಂತ್ರಿ ಏನು ಹೇಳಿಕೆ ಇವತ್ತು ಕೊಟ್ಟಿದ್ದಾರಲ್ಲ, ಆ ಚಿಲ್ಲರೆ ಖರ್ಗೆ RSSನ ಬಗ್ಗೆ ಮಾತಾಡೋಷ್ಟು ದೊಡ್ಡ ಮನುಷ್ಯ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ. ಅವನಷ್ಟು ಅಯೋಗ್ಯ ರಾಜ್ಯದಲ್ಲಿ ಇನ್ಯಾರೂ ಇಲ್ಲ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಬಿಡಿ ಆ ಚಿಲ್ಲರದ್ದು ಬೇಡ. ನಾನು ಹೇಳೋದು ಇಷ್ಟೇ, ಯಾಕೆಂದರೆ ದೆವ್ವದ ಬಾಯಲ್ಲಿ ಭಗವದ್ಗೀತೆ ಅಂತ ಹೇಳ್ತಾರೆ ನೋಡ್ರಿ, ಅದಕ್ಕೆ ಒಬ್ಬ ಸಾಕ್ಷಿ ಖರ್ಗೆ, ಪ್ರಿಯಾಂಕಾ. ಅವನ ಬಗ್ಗೆ ಮಾತಾಡಲ್ಲ ನಾನು. ಆದರೆ ಇಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಗೊಂದಲ ಇದೆ, ಸ್ಪಷ್ಟನೆ ಕೊಡಬೇಕು.